ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ಮಕ್ಕಳೇ, ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಆಲ್ರೆಡಿ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಅಪ್ಲೋಡ್ ಮಾಡಿದ್ದೀನಿ. ಕನ್ನಡ ಮೀಡಿಯಮ್ ಅವರಿಗೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಫಸ್ಟು MCQ ಬಹು ಆಯ್ಕೆ ಪ್ರಶ್ನೆಗಳು 10 ಇರುತ್ತೆ. ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅನ್ನೋದನ್ನು ಇಲ್ಲಿ ಪಾಯಿಂಟ್ ಮೆನ್ಷನ್ ಮಾಡಿದ್ದೀನಿ ನೋಡಿ, ಹೌದಾ? ಅದೇ ರೀತಿ ಫಿಲ್ ಇನ್ ದ ಬ್ಲ್ಯಾಂಕ್ಸು 5 ಬರುತ್ತೆ. ಬಿಟ್ಟ ಸ್ಥಳ ತುಂಬಿ, ಅದು ಕೂಡ ಇಲ್ಲಿ ಪಾಯಿಂಟ್ ಮಾಡಿದ್ದೀನಿ. ಹಾಗೆ ಹೊಂದಿಸಿ ಬರೀರಿ, ಅದು ಕೂಡ ಇಲ್ಲಿ ಯಾವ್ಯಾವ ಚಾಪ್ಟರ್ ಅಂತ ಪಾಯಿಂಟ್ ಮಾಡಿದ್ದೀನಿ. 1 ಮಾರ್ಕು ಕೂಡ ಇಲ್ಲಿ ಯಾವ್ಯಾವ ಚಾಪ್ಟರ್ ಅನ್ನು ಪಾಯಿಂಟ್ ಮಾಡಿದ್ದೀನಿ. ಸೊ ಇಷ್ಟನ್ನು ನೀವು ಕವರ್ ಮಾಡಿಕೊಂಡ್ರೆ ನಿಮಗೆ 25 ಮಾರ್ಕ್ಸು ಪಕ್ಕ ಸಿಗುತ್ತೆ. ಅಂದರೆ ಸೆಕ್ಷನ್ ಎಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ ತುಂಬಿ, ಹೊಂದಿಸಿ ಬರೆಯಿರಿ. ಮತ್ತು ಸೆಕ್ಷನ್ ಬಿಯಲ್ಲಿ 1 ಅಂಕದ ಪ್ರಶ್ನೆಗಳೇನಿರುತ್ತೆ ಅಲ್ಲಿಗೆ ಟೋಟಲ್ ಆಗಿ ನಿಮಗೆ 25 ಪ್ರಶ್ನೆಗಳು ಆಯಿತು. 25 ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ಉತ್ತರವನ್ನು ಬರಿಬೇಕು ಅಂತ ಹೇಳಿದರೆ ಸೊ ನೀವೇನು ಮಾಡಬೇಕು, ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಎಷ್ಟು ಕರೆಕ್ಟಾಗಿರೋ ಕ್ವಶನ್ಸ್ಗಳನ್ನು ಎಲ್ಲ ಕವರ್ ಮಾಡಿ ತೊಗೊಬಂದಿದ್ದೀನಿ, ಅಷ್ಟೂ ನೀವು ಕರೆಕ್ಟಾಗಿ ಓದ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ 25 ಮಾರ್ಕ್ಸ್ ಸಿಗಲ್ಲ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಇರೋದೇ 3 ಪಾಯಿಂಟು. ಫಸ್ಟ್ ಪಾಯಿಂಟು, ನಿಮ್ಮ ಮಾಡೆಲ್ ಪೇಪರಲ್ಲಿ ಏನು ಕ್ವಶನ್ಸ್ ಇದೆ, ದಟ್ ಮೀನ್ಸ್ ನಿಮ್ಮ ಮಾಡೆಲ್ ಪೇಪರ್ಗೆ ಫಸ್ಟು ಪ್ರಿಪೇರ್ ಆಗಿ, ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟು, ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಅಷ್ಟು ಪಾಯಿಂಟ್ಸ್ಗಳನ್ನು ಕವರ್ ಮಾಡಿ, ಸೆಕೆಂಡ್ ಪಾಯಿಂಟ್. 3ನೇ ಪಾಯಿಂಟು, ಈ ವಿಡಿಯೋ ಎಂಡಲ್ಲಿ ನಿಮಗೇನಾದರೂ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಮಕ್ಕಳೇ, ಬ್ಲೂ ಪ್ರಿಂಟ್ ಪ್ರಕಾರನೇ ಓದ್ಕೊಳ್ಬೇಕು. ಅದಕ್ಕಾಗಿ ನಿಮಗೆ ನೀಲಿ ನಕ್ಷೆಯನ್ನು ಕೊಡುವಂಥದ್ದು, ಎಕ್ಸಾಮಿಗೆ ಮಕ್ಕಳು ಇದಕ್ಕೆ ಪ್ರಿಪೇರ್ ಆಗಲಿ ಅಂತ. ಬೈ ಚಾನ್ಸ್ ನೀಲಿ ನಕ್ಷೆ ಪ್ರಕಾರ ಬಂದಿಲ್ಲ, ಎಲ್ಲೋ 1-2 ಮಾರ್ಕ್ಸ್ ಆ ಕಡೆ ಈ ಕಡೆ ಆಯಿತು ಅಂತ ಹೇಳಿದ್ರು ಕೂಡ ನಿಮಗಲ್ಲಿ ಮಾರ್ಕ್ಸ್ ಹೋಗಬಾರ್ದು. ಹಾಗಾಗಿ ವಿಡಿಯೋ ಕೊನೆಯಲ್ಲಿ ಒಂದು 15ರಿಂದ 20 ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಹೇಳ್ತೀನಿ. ನನಗೆ ಬರೀತಾ ಕೂತ್ಕೊಂಡ್ರೆ ಮಧ್ಯಾಹ್ನ ಆಗೋಗುತ್ತೆ. 2 ಮಾರ್ಕ್ಸಿನ ಕ್ವಶನ್ಸನ್ನು ನಿಮಗೆ ಕೊಡಲಿಕ್ಕಾಗಲ್ಲ. ನಾನು ಕೂಡ ತುಂಬ ಪರ್ಸ್ನಲ್ ಕೆಲಸದಿಂದ ಬ್ಯುಸಿ ಇದ್ದೀನಿ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋದ ಎಂಡಲ್ಲಿ ಜಸ್ಟ್ ಒಂದು 15 ಕ್ವಶನ್ಸನ್ನು ನಾನು ಜಸ್ಟ್ ಹೇಳ್ತೀನಿ, ಅದನ್ನು ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಬೇಕು. 3 ಪಾಯಿಂಟ್. 1, ಮಾಡೆಲ್ ಪೇಪರ್ಗೆ ನೀವು ಪ್ರತಿ ಮಾಡೆಲ್ ಪೇಪರಲ್ಲಿ ಏನೇನು ಕ್ವಶನ್ಸ್ ಇದೆ ಸೆಕ್ಷನ್ ಎ ಇಂದ ಕೊನೆವರೆಗೂ ಕೂಡ ಏನೇನಿದೆ ಅಷ್ಟಕ್ಕೂ ಪ್ರಿಪೇರ್ ಆಗಬೇಕು. ಫಸ್ಟ್ ಪಾಯಿಂಟು ಇಲ್ಲಿ ಕೊಡುವಂತಹ ಪಾಯಿಂಟ್ಸಿಗೆ ಪ್ರಿಪೇರ್ ಆಗಬೇಕು. ನೆಕ್ಸ್ಟ್ ಕೊನೆಯಲ್ಲಿ ಕೊಡುವಂಥ ಪ್ರಶ್ನೆಗಳಿಗೆ ಪ್ರಿಪೇರ್ ಆದರೆ ನಿಮಗೆ ಫಸ್ಟು 25 ಅಂಕಗಳು ಗ್ಯಾರಂಟಿ. ಅದ್ರ ಜೊತೆಗೆ ನಾನೇನು ಹೇಳಿದ್ದೀನಲ್ಲ ನಿಮಗೆ ಸೆಕ್ಷನ್ ಬಿಯಲ್ಲಿ 2 ಅಂಕ, 5 ಅಂಕ, 10 ಅಂಕ ಅದನ್ನು ಕೂಡ ಓದ್ಕೊಳ್ಳಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸು ಬರುತ್ತೆ, ಇಂಪಾರ್ಟೆಂಟು. ಎಕ್ಸ್ಟ್ರಾ ಓದ್ಕೊಳ್ಬೇಕು ಯಾವುದು ಅನ್ನೋದನ್ನು ಆಲ್ರೆಡಿ ಹೇಳಿದ್ದೀನಿ ನಾನು. 5 ಅಂಕ 10 ಅಂಕಕ್ಕೂ ಹೇಳಿದ್ದೀನಿ, ಕಾಲಾನುಕ್ರಮನೂ ಹೇಳಿದ್ದೀನಿ ಅಲ್ವಾ? ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಮಿಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಎಂಡ್ವರೆಗೂ ವಾಚ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ಲೇಟ್ ಆಗುತ್ತೆ. ಯಾರು ಬರ್ಕೊಳ್ತಾರೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇಲ್ಲೇ ಓದ್ಕೊತಾ ಹೋಗಿ, ನೆನಪಿರುತ್ತೆ. ಯಾಕಂತ ಹೇಳಿದ್ರೆ ಆನ್ಸರ್ ಗೊತ್ತಿದ್ದಾಗ 4 ಆನ್ಸರ್ ಕೊಟ್ಟರು ಕೂಡ ನಿಮಗೆ ರೈಟ್ ಒನ್ ಸೆಲೆಕ್ಟ್ ಮಾಡ್ಬೋದು. ಕುಶಾನರ ಮೂಲ ಸ್ಥಳ ಯಾವುದು ಮಕ್ಕಳೇ? ಚೀನಾ. ಕುಶಾನರ ಮೊದಲ ಅರಸ ಯಾರು? ಕುಜುಲಾ ಕ್ಯಾಡ್ಫೈಸಸ್. ಕುಶಾನರ ಪ್ರಸಿದ್ಧ ದೊರೆ ಯಾರು? ಕಾನಿಷ್ಕ. ಕಾನಿಷ್ಕನ ರಾಜಧಾನಿ ಯಾವುದು? ಪುರುಷಪುರ, ಪೇಶಾವರ್. ಕಾನಿಷ್ಕನನ್ನು ಸೋಲಿಸಿದ ಚೀನಿ ಸೇನಾನಿಯನ್ನು ಹೆಸರಿಸಿ. ಪಾಂಚೌ. ಕಾನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು? ಅಶ್ವಘೋಷ. ಕಾನಿಷ್ಕಪುರದ ಇಂದಿನ ಹೆಸರೇನು? ಶ್ರೀನಗರ. ಕುಶಾನರು, ಕಾನಿಷ್ಕ, ಶ್ರೀನಗರ ಹೊಂದಿಸಿ ಬರೆಯಿರಿ, ನೆನ್ಪಿಟ್ಕೊಳ್ಳಿ. ಕುಶಾನರು ಪರಿಚಯಿಸಿದ ಕಲೆ ಯಾವುದು? ಗಾಂಧಾರ ಕಲೆ. ಕುಶಾನ ವಂಶದ 3ನೇ ಅರಸ ಯಾರು? ಕಾನಿಷ್ಕ. ಕುಶಾನರು ಯಾವ ಜನಾಂಗಕ್ಕೆ ಸೇರಿದವರು? ಯೂಚಿ ಎಂಬ ಅಲೆಮಾರಿ ಜನಾಂಗ. ರಾಷ್ಟ್ರಕೂಟರ ರಾಜಲಾಂಛನ ಯಾವುದು? ಗರುಡ. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಮಾನ್ಯಕೇಟ ಅಥವಾ ಮಾಳಕೇಡ. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು? 1ನೇ ಅಮೋಘ ವರ್ಷ. ರಾಷ್ಟ್ರಕೂಟರ ಮೊದಲ ದೊರೆ ಯಾರು? ದಂತಿದುರ್ಗ. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ 1ನೇ ಅಮೋಘ ವರ್ಷ. ರಾಷ್ಟ್ರಕೂಟರ ಮೊದಲ ದೊರೆ ದಂತಿದುರ್ಗ. ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿ ಯಾರು? ಸುಲೇಮಾನ್. ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು? ಶ್ರೀ ವಿಜಯನ ಕವಿರಾಜ ಮಾರ್ಗ. 2 ನೆನ್ಪಿಟ್ಕೊಳ್ಬೇಕು, ಶ್ರೀ ವಿಜಯ ಕವಿರಾಜ ಮಾರ್ಗ. ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗಿತ್ತು? ಪೊನ್ನ. ಪೊನ್ನನಿಗೆ ಆಶ್ರಯ ನೀಡಿದವರು ಯಾರು? 3ನೇ ಕೃಷ್ಣ. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಪಂಪ. ಪಂಪನಿಗೆ ಆಶ್ರಯ ನೀಡಿದವರು ಯಾರು? ರಾಷ್ಟ್ರಕೂಟರ ಸಾಮಂತನಾದ ಅರಿಕೇಸರಿ. ರಾಷ್ಟ್ರಕೂಟರು ಭಾರತದಲ್ಲಿ ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದಾರೆ? ಸಾಮಾನ್ಯ ಶಕ ವರ್ಷ 753ರಿಂದ 978ರವರೆಗೆ. ನೆಕ್ಸ್ಟು, ರಾಷ್ಟ್ರಕೂಟರು ಯಾವ ಪ್ರದೇಶಕ್ಕೆ ಸೇರಿದವರು? ಮಹಾರಾಷ್ಟ್ರದ ಲಾತೂರು. 2ನೇ ಗೋವಿಂದನನ್ನು ಪದಚ್ಯುತಿಗೊಳಿಸಿ ಅಧಿಕಾರಕ್ಕೆ ಬಂದ ಅರಸನಾರು? ಧ್ರುವ. ಯಾವ ದೊರೆ ತನ್ನ ಮಗಳಾದ ಶೀಲಭಟ್ಟಾರಿಕೆಯನ್ನು ಧ್ರುವನಿಗೆ ಕೊಟ್ಟು ವಿವಾಹ ಮಾಡಿದನು? ವೆಂಗಿ ಅರಸ 4ನೇ ವಿಷ್ಣುವರ್ಧನ. ಅಮೋಘ ವರ್ಷನನ್ನು ರಾಜರಾಮುಡು ಕದನದಲ್ಲಿ ಸೋಲಿಸಿದ ಗಂಗರ ದೊರೆ ಯಾರು? ನೀತಿಮಾರ್ಗ ಎರೆಗಂಗ. ಬಹಮನಿ ಮನೆತನದ ಸ್ಥಾಪಕ ಯಾರು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಬಹಮನಿ ಮನೆತನದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯೂಸಫ್ ಆದಿಲ್ ಶಾ. ಇದನ್ನು ಕೇಳಿದರೆ ಇದನ್ನು ಕೇಳಬಹುದು, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಬ್ರಾಹಿಂ ರೋಜಾ ನಿರ್ಮಿಸಿದವರಾರು? 2ನೇ ಇಬ್ರಾಹಿಂ ಆದಿಲ್ ಶಾ. ಬೀದರ್ನಲ್ಲಿರುವ ಮದರಸ ನಿರ್ಮಿಸಿದವರು ಯಾರು? ಮಹಮ್ಮದ್ ಗವಾನ್. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಯಾವುದು? ಗುಲ್ಬರ್ಗಾದ ಜಾಮಿ ಮಸೀದಿ. ಜಗದ್ಗುರು ಬಾದ್ಶಾ ಎಂದು ಯಾರನ್ನು ಕರೆಯಲಾಗಿದೆ? 2ನೇ ಇಬ್ರಾಹಿಂ ಆದಿಲ್ ಶಾ. ಕಿತಾಬ್ ಇ ನವರಸ್ ಬರೆದವರಾರು? 2ನೇ ಇಬ್ರಾಹಿಂ ಆದಿಲ್ ಶಾ.
ಇದನ್ನು ಕೇಳಿದರೆ ಇದನ್ನು ಕೇಳಬಹುದು. ಮೆಹರತ್ ಮಹಲ್ ಎಂಬುದು ಎಷ್ಟು ಅಂತಸ್ತಿನ ಅರಮನೆಯಾಗಿದೆ? 3 ಅಂತಸ್ತು. ಕಲಾಕಾರರಿಗಾಗಿ ನವರಸಪುರ ಎಂಬ ಉಪನಗರವನ್ನು ನಿರ್ಮಿಸಿದವರು ಯಾರು? 2ನೇ ಇಬ್ರಾಹಿಂ ಆದಿಲ್ ಶಾ. ಮಹಮ್ಮದ್ ಗವಾನನ ಶಿರಶ್ಛೇದನ ಯಾವಾಗ ಮಾಡಲಾಯಿತು? ಸಾಮಾನ್ಯ ಶಕ ವರ್ಷ 1481ರಲ್ಲಿ. ಶಾಶ್ವತ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಲಾರ್ಡ್ ಕಾರ್ನ್ವಾಲಿಸ್. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿಯವರು ಬರೆದ ಕೃತಿ ಪವರ್ಟಿ ಅಂಡರ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಅಥವಾ ರಿವರ್ಸ್ ಕೇಳ್ಬೋದು, ಪವರ್ಟಿ ಅಂಡರ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಬರೆದವರು ಯಾರು? ದಾದಾಬಾಯಿ ನವರೋಜಿ. ವುಡ್ಸ್ ವರದಿ ರಚನೆಯಾದದ್ದು ಯಾವಾಗ? ಸಾಮಾನ್ಯ ಶಕ ವರ್ಷ 1854. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಯಾವುದನ್ನು ಕರೆಯಲಾಗಿದೆ? 1854ರ ವುಡ್ನ ವರದಿ. ರೈತವಾರಿ ಪದ್ಧತಿಯನ್ನು ಯಾವ ಪ್ರಾಂತ್ಯಗಳಲ್ಲಿ ಜಾರಿಗೆ ತರಲಾಯಿತು? ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ. ಶಾಶ್ವತ ಕಂದಾಯ ಪದ್ಧತಿ ಅಥವಾ ಜಮೀನ್ದಾರಿ ಪದ್ಧತಿಯನ್ನು ಬ್ರಿಟಿಷರು ಯಾವಾಗ ಜಾರಿಗೆ ತಂದರು? ಕ್ರಿಸ್ತಶಕ 1793. ಇಂಪಾರ್ಟೆಂಟು. KPCC ವಿಸ್ತರಿಸಿ ಲಾಸ್ಟ್ ಮಾಡೆಲ್ ಪೇಪರಲ್ಲಿ ಕೇಳಿದರೆ ಈ ಸಲ ENA ಕೇಳಬಹುದು ಅಥವಾ ಯಾವುದಾದ್ರೂ ಕೇಳಬಹುದು. ಕರೆಕ್ಟಾಗಿ ನೋಡ್ಕೊಳ್ಳಿ. KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. INA ಇಂಡಿಯನ್ ನ್ಯಾಷನಲ್ ಆರ್ಮಿ. ಯಾವ ದುಂಡು ಮೇಜಿನ ಸಭೆಯಲ್ಲಿ ಗಾಂಧೀಜಿ ಭಾಗವಹಿಸಿದ್ದರು? 1931ರ ದ್ವಿತೀಯ ದುಂಡು ಮೇಜಿನ ಸಮ್ಮೇಳನ. ನೇತಾಜಿ ಎಂದು ಪ್ರಸಿದ್ಧರಾಗಿದ್ದವರು ಯಾರು? ಸುಭಾಷ್ ಚಂದ್ರ ಬೋಸ್. ನೇರ ಕಾರ್ಯಾಚರಣೆ ದಿನದ ಕರೆ ನೀಡಿದವರು ಯಾರು? ಮಹಮ್ಮದ್ ಅಲಿ ಜಿನ್ನಾ. ಭಾರತದಲ್ಲಿ ಉಕ್ಕಿನ ಮನುಷ್ಯ ಎಂದು ಪ್ರಸಿದ್ಧರಾದವರು ಯಾರು? ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇಂಪಾರ್ಟೆಂಟು. ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗಿನ ಶಾಖೆ ಸ್ಥಾಪನೆಯಾಗಿದ್ದು ಎಲ್ಲಿ? ಧಾರವಾಡದಲ್ಲಿ. ಇಂಪಾರ್ಟೆಂಟು. ಯಾವ ಘಟನೆಯು ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಹಿಂಪಡೆಯುವಂತೆ ಮಾಡಿತು? ಚೌರಿ ಚೌರಾ ಘಟನೆ. ಇಂಪಾರ್ಟೆಂಟು. ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು? ಗಂಗಾಧರ್ ರಾವ್ ದೇಶಪಾಂಡೆ. ಈ ಸೂರಿನ ಜನಪ್ರಿಯ ಘೋಷಣೆ ಏನಾಗಿತ್ತು? ಏ ಸೂರ ಕೊಟ್ಟರು ಈ ಸೂರು ಕೊಡೆವು. ಬಂಗಾಳದ ವಿಭಜನೆ ಯಾವಾಗ ನಡೆಯಿತು? 1905ರಲ್ಲಿ. ಇಂಪಾರ್ಟೆಂಟು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು? 1919. ಬೆಂಗಾಲ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಸೊಸೈಟಿ ಯಾವಾಗ ಸ್ಥಾಪನೆಯಾಯಿತು? ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಯಾವಾಗ ಸ್ಥಾಪನೆಯಾಯಿತು? 1838ರಲ್ಲಿ. INI ವಿಚಾರಣೆಗಳು ಎಲ್ಲಿ ನಡೆಯಿತು? ಜಪಾನ್. ವೇದಗಳ ಕಾಲದ ಕುಟುಂಬದ ಯಜಮಾನನನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು? ಕುಲಪತಿ. ಆರ್ಯ ಪದದ ಅರ್ಥ? ಕುಲೀನ, ಒಡೆಯ, ಕೃಷಿ ಅವಲಂಬಿತ ವ್ಯಕ್ತಿ. ಇದು 3 ಹೌದು. ನಿಮಗೇನಾದರೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ರೆ ಕುಲೀನ, ಒಡೆಯ, ಕೃಷಿ ಅವಲಂಬಿತ ವ್ಯಕ್ತಿ ಎಲ್ಲರೂ ಹೌದು ಅಂತ ಹೇಳಿ ಏನಾದರೂ ಕ್ವಶನ್ನ ಕೇಳಿದರೆ ಆನ್ಸರು ಎಲ್ಲರೂ ಆಗಿರ್ತಾರೆ. 3 ಅರ್ಥನೂ ಕೊಡುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ವೇದ ಪದದ ಮೂಲ ಸಂಸ್ಕೃತ ಮೂಲದ ವಿದ್. ಕರೆಕ್ಟಾಗಿ ನೋಡ್ಕೋಬೇಕು. ವೇದ ಎಂಬ ಪದವನ್ನು ಯಾವ ಮೂಲದಿಂದ ಪಡೆಯಲಾಗಿದೆ? ಸಂಸ್ಕೃತ ಮೂಲದ ವಿದ್. ನೆನಪಿರಬೇಕು, ವಿದ್. ವೇದ ಪದ ವಿದ್ದಿಂದ ಪಡೆಯಲಾಗಿದೆ. ವೇದ ಎಂದರೆ ಜ್ಞಾನ. ಪ್ರಥಮ ವೇದ ಋಗ್ವೇದ. ಇದೇ ರೀತಿ 4 ವೇದಗಳು ಗೊತ್ತಿರಬೇಕು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಮೊದಲ 2 ವೇದವನ್ನು ತಿಳಿಸಿ ಅಂತ 2 ಅಂಕಕ್ಕೆ ಕೇಳಬಹುದು, ಅಥವಾ 4 ಆಪ್ಷನ್ನ ಕೊಟ್ಟು ಮೊದಲ ವೇದ ಯಾವುದು ಕೇಳಬಹುದು. ಆರ್ಯರ ಪ್ರಮುಖ ಕಸುಬು ಯಾವುದು? ಕೃಷಿ. ತುಂಬ ಇಂಪಾರ್ಟೆಂಟು. ಕ್ಷೇತ್ರ ಎಂದರೆ ಉಳುಮೆ ಭೂಮಿ. ಕ್ಷೇತ್ರ ಎಂದರೆ ಏನು ಅಂತ ಹೇಳ್ಕೊಂಡು 1 ಅಂಕಕ್ಕೆ ಕೇಳಬಹುದು, ಅಥವಾ ಕ್ಷೇತ್ರ ಎಂದರೆ 4 ಆಪ್ಷನ್ನ ಕೊಡಬಹುದು. ಉಳುಮೆ ಭೂಮಿಯನ್ನು ಕ್ಷೇತ್ರ ಎನ್ನುವರು. ಆರ್ಯರು ಡ್ಯಾಶ್ ಅನ್ನು ಸಂಪತ್ತೆಂದು ಪರಿಗಣಿಸಿದ್ದರು. ಇಂಪಾರ್ಟೆಂಟು. ಆರ್ಯರು ಜಾನುವಾರುಗಳನ್ನು ಸಂಪತ್ತೆಂದು ಪರಿಗಣಿಸಿದ್ದರು. ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ. ಇಂಪಾರ್ಟೆಂಟು. ಉಪನಯನ. ಬಹಮನಿ ಮನೆತನದ ಸ್ಥಾಪಕ ಯಾರು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಇದನ್ನು ನಿಮಗೆ ಕ್ವಶನ್ ಕೇಳಿದ್ದಾರೆ. ಇವಾಗ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು ಕೇಳ್ಬೋದು? ಯೂಸಫ್ ಆದಿಲ್ ಶಾ. ನೋಡಿ, ಕ್ವಶನ್ ತುಂಬ ರಿಪೀಟ್ ಇದೆ. ಕ್ವಶನ್ ಸಂಖ್ಯೆ ಜಾಸ್ತಿ ಇರ್ಬೋದು, ಬಟ್ ಕ್ವಶನ್ ರಿಪೀಟ್ ಹೇಳ್ತಾ ಇದ್ದೀನಿ. ಹಾಗಾಗಿ ಇಂಪಾರ್ಟೆಂಟ್ ಯಾವುದು ರಿಪೀಟ್ ಆಗ್ತಿದೆ ಅದು ಮೋಸ್ಟ್ ಇಂಪಾರ್ಟೆಂಟು. ಬಟ್ ಈ ವಿಡಿಯೋದಲ್ಲಿರೋದಷ್ಟು ಕೂಡ ಇಂಪಾರ್ಟೆಂಟೇ. ಇಬ್ರಾಹಿಂ ರೋಜಾ ನಿರ್ಮಿಸಿದವರು ಯಾರು? 2ನೇ ಇಬ್ರಾಹಿಂ ಆದಿಲ್ ಶಾ. ಬೀದರ್ನಲ್ಲಿರುವ ಮದರಸ ನಿರ್ಮಿಸಿದವರು ಮಹಮ್ಮದ್ ಗವಾನ್. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಗುಲ್ಬರ್ಗಾದ ಜಾಮಿ ಮಸೀದಿ. ಜಗದ್ಗುರು ಬಾದ್ಶಾ ಎಂದು ಯಾರನ್ನು ಕರೆಯಲಾಗಿದೆ? 2ನೇ ಇಬ್ರಾಹಿಂ ಆದಿಲ್ ಶಾ. ಕಿತಾಬ್ ಇ ನವರಸ್ 2ನೇ ಇಬ್ರಾಹಿಂ ಆದಿಲ್ ಶಾ. ಸಿಖ್ ಧರ್ಮದ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್. ಸಿಖ್ ಧರ್ಮದ ಸ್ಥಾಪಕರು ಗುರುನಾನಕ್. ರಮಾನಂದರು ಜನಿಸಿದ್ದು ಪ್ರಯಾಗ. ಶಂಕರಾಚಾರ್ಯರ ಜನ್ಮಸ್ಥಳ ಕೇರಳದ ಕಾಲಡಿ. ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯರ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯರಿಗೆ ರಾಜಾಶ್ರಯ ನೀಡಿದ ಹೊಯ್ಸಳ ಅರಸ. ನೆನ್ಪಿಟ್ಕೊಳ್ಬೇಕು, ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದವರು ಯಾರು? ಹೊಯ್ಸಳದ ಅರಸ ವಿಷ್ಣುವರ್ಧನ. ಬಸವೇಶ್ವರರಿಗೆ ರಾಜಾಶ್ರಯ ನೀಡಿದವರು ಕಲಚೂರಿ ಅರಸ ಬಿಜ್ಜಳ. ಅದು ನೆನಪಿರಬೇಕು. ಮಧ್ವಾಚಾರ್ಯರ ಜನ್ಮಸ್ಥಳ ಉಡುಪಿ ಬಳಿಯ ಪಾಜಕ. ಮಧ್ವಾಚಾರ್ಯರ ಮೂಲ ಹೆಸರು ವಾಸುದೇವ. ಇಂಪಾರ್ಟೆಂಟು ಮಕ್ಕಳೇ. ಮಧ್ವಾಚಾರ್ಯರ ಸಿದ್ಧಾಂತ ದ್ವೈತ ಸಿದ್ಧಾಂತ. ಬಸವೇಶ್ವರರ ಜನ್ಮಸ್ಥಳ ಬಾಗೇವಾಡಿ. ಇಂಪಾರ್ಟೆಂಟು. ಬಸವೇಶ್ವರರಿಗೆ ರಾಜಾಶ್ರಯ ನೀಡಿದ ಕಲಚೂರಿ ಅರಸ ಬಿಜ್ಜಳ. ಅನುಭವ ಮಂಟಪದಲ್ಲಿ ನಡೆದ ಧರ್ಮಗೋಷ್ಠಿಯ ಅಧ್ಯಕ್ಷತೆ ವಹಿಸಿದವರು ಅಲ್ಲಮ ಪ್ರಭು. ಇಂಪಾರ್ಟೆಂಟು. ಸೂಫಿ ಶಬ್ದವನ್ನು ಯಾವ ಶಬ್ದದಿಂದ ಪಡೆಯಲಾಗಿದೆ, ಅಥವಾ ಸೂಫಿ ಶಬ್ದ ಬಂದ ಪದ ಯಾವುದು? ಸಾಫ್. ನೆನಪಿರಬೇಕು, ಸೂಫಿ ಸಾಫ್.
ವೇದ ಅಂದರೆ ಏನು? ಜ್ಞಾನ. ವೇದ ಯಾವ ಪದದಿಂದ ಬಂದಿದೆ? ವಿದ್. ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದ ಕೃಷ್ಣನ ಭಕ್ತೆ ಯಾರು? ಇಂಪಾರ್ಟೆಂಟ್ ಮಕ್ಕಳೇ, ಮೀರಾಬಾಯಿ. ಚಿಸ್ತಿ ಪಂಥದ ಸ್ಥಾಪಕರು ಖ್ವಾಜಾ ಅಬ್ದುಲ್ ಚಿಸ್ತಿ. ಸುಹರ್ವರ್ದಿ ಪಂಥದ ಸ್ಥಾಪಕರು ಬಾಗ್ದಾದಿನ ಶೇಖ್ ಶಹಬುದ್ದೀನ್. ರಾಮಕೃಷ್ಣ ಮಿಷನ್ ಸ್ಥಾಪಕರು ಇಂಪಾರ್ಟೆಂಟ್ ಮಕ್ಕಳೇ, ಸ್ವಾಮಿ ವಿವೇಕಾನಂದ. ಬ್ರಹ್ಮ ಸಮಾಜ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯರು ಜನಿಸಿದ ಸ್ಥಳ ಬಂಗಾಳದ ರಾಧಾನಗರ. ಭಾರತೀಯ ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್. ಇಂಪಾರ್ಟೆಂಟು ಮಕ್ಕಳೇ. ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ. ಇಂಪಾರ್ಟೆಂಟು. ಆರ್ಯ ಸಮಾಜ ಸ್ಥಾಪನೆ ಆಗಿದ್ದು ಸಾಮಾನ್ಯ ಶಕವರ್ಷ 1875. ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಇಂಪಾರ್ಟೆಂಟು ಸ್ವಾಮಿ ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿ ಅವರು ರಚಿಸಿದ ಕೃತಿ ಇಂಪಾರ್ಟೆಂಟು ಸತ್ಯಾರ್ಥ ಪ್ರಕಾಶ ಅಥವಾ ಸತ್ಯಾರ್ಥ ಪ್ರಕಾಶ ರಚಿಸಿದವರು ದಯಾನಂದ ಸರಸ್ವತಿ. ಮತಾಂತರಗೊಂಡಿದ್ದ ಹಿಂದೂಗಳನ್ನು ಪುನಃ ಸ್ವಧರ್ಮಕ್ಕೆ ಸೇರಿಸಿಕೊಳ್ಳಲು ಹಮ್ಮಿಕೊಂಡ ಚಳುವಳಿ ಶುದ್ಧಿ ಚಳುವಳಿ. ಇಂಪಾರ್ಟೆಂಟು. ಶುದ್ಧಿ ಚಳುವಳಿ ಅಂತ ಹೇಳಿದರೆ ಏನು? ಮತಾಂತರಗೊಂಡಿದ್ದ ಹಿಂದೂಗಳನ್ನು ಪುನಃ ಸ್ವಧರ್ಮಕ್ಕೆ ಸೇರಿಸಿಕೊಳ್ಳಲು ಹಮ್ಮಿಕೊಂಡಿರುವ ಚಳುವಳಿ. ವಿವೇಕಾನಂದರ ಮೂಲ ಹೆಸರೇನಾಗಿತ್ತು? ನರೇಂದ್ರನಾಥ ದತ್ತ. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಜರುಗಿದ್ದು ಸಾಮಾನ್ಯ ಶಕವರ್ಷ 1893. ವೇದಾಂತ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಸ್ವಾಮಿ ವಿವೇಕಾನಂದರು. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಆನಿ ಬೆಸೆಂಟ್. ಇಂಪಾರ್ಟೆಂಟು. ಅಲಿಗರ್ ಚಳುವಳಿಯನ್ನು ಪ್ರಾರಂಭಿಸಿದವರು ಸರ್ ಸೈಯದ್ ಅಹಮದ್ ಖಾನ್. ನೆಕ್ಸ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನ ಸಪರೇಟ್ ಆಗಿ ಕೊಟ್ಟಿದ್ದೀನಿ. ಇಲ್ಲಿ ನಿಮ್ಗೆ ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ, ಬೇಕಿದ್ರೆ ಆ ವಿಡಿಯೋನ ವಾಚ್ ಮಾಡ್ಕೊಳ್ಬಹುದು. ಉತ್ಖನನ ಎಂದರೆ ಮೂಲಾಧಾರಗಳನ್ನು ಹೊರತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತ. ಬುದ್ಧಚರಿತ ಬರೆದವರು ಅಶ್ವಘೋಷ. ಪ್ಲಿನಿಯ ಪ್ರಸಿದ್ಧ ಗ್ರಂಥ ನ್ಯಾಚುರಲ್ ಹಿಸ್ಟೋರಿಯಾ. ನೋಡಿ, ಬರೀ ಹಿಸ್ಟೋರಿಯಾ ಅಂತ ಕೊಟ್ಟ ತಕ್ಷಣ ಕನ್ಫ್ಯೂಸ್ ಮಾಡ್ಕೊಂಡು ಇದೆ ಅಂತ ಆನ್ಸರ್ ಹಾಕ್ಬಿಡ್ತೀರಿ, ತಪ್ಪು. ಪ್ಲಿನಿಯ ಪ್ರಸಿದ್ಧ ಗ್ರಂಥ ನ್ಯಾಚುರಲ್ ಹಿಸ್ಟೋರಿಯಾ. ಇಂಡಿಯಾ ಎಂಬ ಪದ ಬಂದಿದ್ದು ಗ್ರೀಕ್. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು? ಕವಿರಾಜ ಮಾರ್ಗ. ಮರಿಬಾರ್ದು, ತುಂಬ ಇಂಪಾರ್ಟೆಂಟು. ನಾಣ್ಯಶಾಸ್ತ್ರ ಎಂದರೆ ಏನು? ನಾಣ್ಯಗಳ ಅಧ್ಯಯನ. ಕನ್ಫ್ಯೂಸ್ ಮಾಡಲಿಕ್ಕೆ ನಾಣ್ಯಗಳ ಸಂಗ್ರಹ, ವಿನಿಮಯ ಏನು ಬೇಕಿದ್ರೂ ಕೊಡಬಹುದು. ನಾಣ್ಯಶಾಸ್ತ್ರ ಎಂದರೆ ನಾಣ್ಯಗಳ ಅಧ್ಯಯನ. ಆರ್ಯ ಪದದ ಅರ್ಥ ಕುಲೀನನೂ ಹೌದು, ಒಡೆಯ ಹೌದು, ಕೃಷಿ ಅವಲಂಬಿತ ವ್ಯಕ್ತಿ ಹೌದು, ಮೇಲಿನ ಎಲ್ಲವೂ ಹೌದು. ಆನ್ಸರು ಮೇಲಿನ ಎಲ್ಲವೂ. ವೇದ ಎಂಬ ಶಬ್ದವನ್ನು ಯಾವ ಶಬ್ದದಿಂದ ಪಡೆಯಲಾಗಿದೆ? ನೋಡಿ, ರಿಪೀಟೆಡ್ ಕ್ವಶನ್ಸು. ವಿದ್. ವೇದ ಎಂದರೇನು? ಜ್ಞಾನ. ಪ್ರಥಮ ವೇದ ಯಾವುದು? ಋಗ್ವೇದ. ನೆಕ್ಸ್ಟು ಆರ್ಯರ ಪ್ರಮುಖ ಕಸುಬು ಯಾವುದು ಹೇಳಿ? ಕೃಷಿ. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನನನ್ನು ಏನಂತ ಕರಿತಾ ಇದ್ರು? ಕುಲಪತಿ ಅಂತ ಕರೀತಾರೆ, ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯ ಅಂತ ಕರೀತಾರೆ. ಆರ್ಯರು ಸಂಪತ್ತು ಅಂತ ಯಾವುದನ್ನು ಕರಿತಾ ಇದ್ರು ಗೊತ್ತಿದೆ ನಿಮಗೆ? ಜಾನುವಾರುಗಳನ್ನು. ಕ್ಷೇತ್ರ ಎಂದರೆ ಏನು ಹೇಳಿ? ಉಳುವ ಭೂಮಿ ಅಥವಾ ಉಳುಮೆ ಮಾಡುವ ಭೂಮಿ. ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು ಗೊತ್ತಿದೆ ನಿಮಗೆ ಹೇಳಿ? ಉಪನಯನ. ನೆಕ್ಸ್ಟು ಬುದ್ಧ ಪದದ ಅರ್ಥವೇನು ಗೊತ್ತಿದೆ? ಜ್ಞಾನ ಪಡೆದವನು. ಬುದ್ಧ ಪದದ ಅರ್ಥ ಜ್ಞಾನ ಪಡೆದವನು. ಜೈನ ಧರ್ಮವನ್ನು ಸ್ಥಾಪಿಸಿದವರು ಯಾರು ಗೊತ್ತಿದೆ ನಿಮಗೆ? ಯಾರು? ಋಷಭನಾಥ. 23ನೇ ತೀರ್ಥಂಕರ ಪಾರ್ಶ್ವನಾಥ. ವರ್ಧಮಾನ ಜನಿಸಿದ ಸ್ಥಳ ಕುಂದಗ್ರಾಮ. ನೆನಪಿರಬೇಕು, ವರ್ಧಮಾನ ಜನಿಸಿದ ಸ್ಥಳ ಕುಂದಗ್ರಾಮ. ವರ್ಧಮಾನ ಜ್ಞಾನೋದಯ ಪಡೆದ ಸ್ಥಳ ಜೃಂಬಿಕಾ ಗ್ರಾಮ. ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಗೌತಮ ಬುದ್ಧ. ಬುದ್ಧ ಜನಿಸಿದ ಸ್ಥಳ ಲುಂಬಿನಿವನ. ವರ್ಧಮಾನ ನಿರ್ವಾಣ ಹೊಂದಿದ ಸ್ಥಳ ಪಾವ. ಎಕ್ಸಾಮಲ್ಲಿ ವರ್ಧಮಾನ ನಿರ್ವಾಣ ಹೊಂದಿದ ಸ್ಥಳ ಕೇಳಿದ್ರೆ ಪಾವ, ವರ್ಧಮಾನ ಜನಿಸಿದ ಸ್ಥಳ ಕೇಳಿದ್ರೆ ಕುಂದಗ್ರಾಮ. ಹಿಂದಿನ ಪ್ರಶ್ನೆ ವರ್ಧಮಾನ ಜನಿಸಿದ ಸ್ಥಳ ನಿಮಗೆ ಬಂದಿದೆ, ಹಾಗಾಗಿ ಈ ಸಲ ನಿರ್ವಾಣ ಹೊಂದಿದ ಸ್ಥಳ ಕೇಳಬಹುದು, ಪಾವ. ನೆನಪಿರ್ಲಿ. ಬುದ್ಧ ಜನಿಸಿದ ಸ್ಥಳ ಲುಂಬಿನಿವನ. ಬುದ್ಧ ನಿರ್ವಾಣ ಹೊಂದಿದ ಸ್ಥಳ ಕುಶಿನಗರ. ವರ್ಧನನ ಶ್ರೇಷ್ಠ ದೊರೆ ಹರ್ಷವರ್ಧನ. ಹರ್ಷವರ್ಧನನ ರಾಜಧಾನಿ ಥಾನೇಶ್ವರ. ಹರ್ಷಚರಿತ ಬರೆದವರು ಬಾಣಭಟ್ಟ. ಉತ್ತರ ಪತೇಶ್ವರ ಎಂದು ಪ್ರಸಿದ್ಧರಾದವರು ಹರ್ಷವರ್ಧನ. ಕದಂಬ ಮನೆತನದ ಸ್ಥಾಪಕ ಯಾರು? ಮಯೂರವರ್ಮ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇಂಪಾರ್ಟೆಂಟು. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ. ಐಹೊಳೆ ಶಾಸನವನ್ನು ರಚಿಸಿದವರು ರವಿಕೀರ್ತಿ. ಮುಘಲ್ ಸಂತತಿಯ ಸ್ಥಾಪಕ ಬಾಬರ್. ಕೇಳಿದರೆ ಇದು ಇಂಪಾರ್ಟೆಂಟು. ಎರಡನೇ ಪಾಣಿಪತ್ ಕದನ 1556. ದೀನಿ ಇಲಾಹಿ ಧರ್ಮ ಜಾರಿಗೊಳಿಸಿದವರು ಅಬ್ದುಲ್ ಫಜಲ್. ಅಕ್ಬರನ ಪ್ರಸಿದ್ಧ ಕಂದಾಯ ಮಂತ್ರಿ ತೋದರಮಲ್ಲ. ಹುಮಾಯೂನ್ ನಾಮ ಗ್ರಂಥ ಬರೆದವರು ಗುಲ್ಬದನ್ ಬೇಗಂ. ಅಕ್ಬರನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಸಂಗೀತಕಾರ ತಾನ್ಸೇನ್. ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಉಸ್ತಾದಿಸಾ. ಅಕ್ಬರ್ ನಾಮ ಎಂಬ ಗ್ರಂಥ ಬರೆದವರು ಅಬ್ದುಲ್ ಫಜಲ್. ತಾಜ್ ಮಹಲ್ ಕಟ್ಟಿಸಿದವರು ಶಹಜಹಾನ್. ಎಕ್ಸಾಮಲ್ಲಿ ಪ್ರಧಾನ ಶಿಲ್ಪಿ ಕೊಟ್ಟರೆ ಉಸ್ತಾದಿಸಾ ಬರಿಬೇಕು, ತಾಜ್ ಮಹಲ್ ಕಟ್ಟಿಸಿದವರು ಶಹಜಹಾನ್. ಬಾಬರ್ ನಾಮ ಬರೆದವರು ಬಾಬರ್. ರಾಮಚರಿತ ಗ್ರಂಥದ ಕರ್ತೃ ತುಳಸಿದಾಸ್. ಶಿವಾಜಿಯ ಬಿರುದು ಮಾರ್ತಾಂಡ. ಇಂಪಾರ್ಟೆಂಟು. ಶಿವಾಜಿಯ ಕಿರೀಟ ಧಾರಣೆಯಾದ ವರ್ಷ 1674. ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಸಹಿ ಹಾಕಲಾದ ಒಪ್ಪಂದ ಪುರಂದರ ಒಪ್ಪಂದ. ಇಂಪಾರ್ಟೆಂಟು. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು 2 ಅಂಕಕ್ಕೆ ಬೇಕಿದ್ರೂ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಇಂಪಾರ್ಟೆಂಟು. ಪ್ರಭಾವ ಬೀರಿದ ಮೊದಲ ವ್ಯಕ್ತಿ ತುಕಾರಾಮ್, ಎರಡನೇ ವ್ಯಕ್ತಿ ಸಂತ ರಾಮದಾಸ್. ಅದಕ್ಕೋಸ್ಕರ 2 ಆನ್ಸರ್ನ ಬರೆದಿದ್ದೀನಿ. ಆಪ್ಷನಲ್ಲಿ 2 ಇದ್ರೂ ಕೂಡ 2ಕ್ಕೂ ರೈಟ್ ಹಾಕಬೇಕು, 2ರಲ್ಲಿ 1 ಇದ್ರೂ ಕೂಡ ರೈಟ್ ಹಾಕಬೇಕು. ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಶಿವಾಜಿ. ಚೌತ್ ಎಂದರೇನು? ತೆರಿಗೆ. ಕರೆಕ್ಟಾಗಿ 1 ಲೈನ್ ಆನ್ಸರ್ನ ಓದ್ಕೊಳ್ಳಿ, ಇಂಪಾರ್ಟೆಂಟು.
ಚೌತ್ ಮೀನ್ಸ್ ತೆರಿಗೆ. ಚೌತ್ ಎಂದರೆ ತೆರಿಗೆ. ಶಂಕರಾಚಾರ್ಯರ ಜನ್ಮಸ್ಥಳ ಕಾಲಡಿ. ನಿಮ್ಗೆ ಗೊತ್ತಿದೆ, ಇದು 2ನೇ ಸಲ ರಿಪೀಟ್ ಆಗ್ತಾ ಇರೋದು. ರಾಮಾನುಜಾಚಾರ್ಯರ ಸಿದ್ಧಾಂತ ವಿಶಿಷ್ಟಾದ್ವೈತ. ಮಧ್ವಾಚಾರ್ಯರ ಜನ್ಮಸ್ಥಳ ಪಾಜಕ. ಸಿಖ್ಖರ ಪವಿತ್ರ ಗ್ರಂಥ ಗುರುಗ್ರಂಥ ಸಾಹೇಬ್. ಚಿಸ್ತಿ ಪಂಥದ ಸ್ಥಾಪಕ ಖ್ವಾಜಾ ಅಬ್ದುಲ್ ಚಿಸ್ತಿ. ಬಸವೇಶ್ವರರಿಗೆ ರಾಜಾಶ್ರಯ ನೀಡಿದವರು ಕಲಚೂರಿ ಅರಸ ಬಿಜ್ಜಳ. ಭಾರತದಲ್ಲಿ ಡಚ್ಚರ ರಾಜಧಾನಿ ಪುಲಿಕಾಟ್. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಮದ್ರಾಸ್ ಒಪ್ಪಂದ. 3ನೇ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಶ್ರೀರಂಗಪಟ್ಟಣ. 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ನಾನಿಲ್ಲಿ ಬರೀಲಿಲ್ಲ, ಮಂಗಳೂರು ಒಪ್ಪಂದ ನೆನಪಿರಲಿ. ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೊಳಿಸಿದವರು ಲಾರ್ಡ್ ಡಾಲ್ಹೌಸಿ. ಭಾರತದಲ್ಲಿ ಪೋರ್ಚುಗೀಸರ ಮೊದಲ ಗವರ್ನರ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಒಪ್ಪಿದ ಭಾರತೀಯ ಅರಸ ಹೈದರಾಬಾದಿನ ನಿಜಾಮ. ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. ಭಾರತೀಯ ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್. ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ. ಅಲಿಗರ್ ಚಳುವಳಿಯನ್ನು ಪ್ರಾರಂಭಿಸಿದವರು ಸರ್ ಸೈಯದ್ ಅಹಮದ್ ಖಾನ್. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕರ್ನಾಟಕ ಗತವೈಭವ. ದೇಶೀಯ ರಾಜ್ಯಗಳನ್ನು ಭಾರತದ ಒಕ್ಕೂಟವನ್ನು ಸೇರುವಂತೆ ಮನವೊಲಿಸಿದವರು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇಂಪಾರ್ಟೆಂಟು. ಏಕೀಕರಣದ ನಂತರ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ರಾಜ್ಯ ಪುನರ್ವಿಂಗಡಣಾ ಚೇರ್ಮನ್ ಫಜಲ್ ಅಲಿ. ಇದರ ಜೊತೆಗೆ ನಿಮಗೆ ಹೊಂದಿಸಿ ಬರೀರಿ 5 ಅಧ್ಯಾಯಗಳನ್ನು ನೋಡಿ ಕೊಟ್ಟಿದ್ದಾರೆ. ಆದರೆ ನಾನು 3 ಅಧ್ಯಾಯಗಳನ್ನು ಈ ಹಿಂದೆನೇ ಕೊಟ್ಟಿದ್ದೀನಿ. ಮೂರನೇ ಸಲ ರಿಪೀಟ್ ಆಗ್ತಾ ಹೋಗುತ್ತೆ ಕ್ವಶನ್ಸು, ಅದಕ್ಕೋಸ್ಕರ ಅದನ್ನು ಕವರ್ ಮಾಡಿಲ್ಲ. ಅದನ್ನು ಬಿಟ್ಟು ಉಳಿದಿದ್ದನ್ನು ಕವರ್ ಮಾಡಿದ್ದೀನಿ. ಹೇಳಿದ್ದೀನಲ್ಲ, ಈ ವಿಡಿಯೋದಲ್ಲಿ ಹೇಳಿರುವ ಅಷ್ಟನ್ನು ಓದ್ಕೊಳ್ಳಿ, 25 ಮಾರ್ಕ್ಸ್ ಗ್ಯಾರಂಟಿ. ಮೌರ್ಯ ವಂಶದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಮೌರ್ಯರ ರಾಜಲಾಂಛನ ಧರ್ಮಚಕ್ರ. ಮುದ್ರ ರಾಕ್ಷಸ ಬರೆದವರು ವಿಶಾಖದತ್ತ. ಅರ್ಥಶಾಸ್ತ್ರ ಬರೆದವರು ಕೌಟಿಲ್ಯ. ಜೈನ ಧರ್ಮ ಅನುಸರಿಸಿದ ಮೌರ್ಯ ದೊರೆ ಚಂದ್ರಗುಪ್ತ ಮೌರ್ಯ. ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಅಶೋಕನ ಶಾಸನ 13ನೇ ಶಿಲಾಶಾಸನ. ಬೌದ್ಧ ಧರ್ಮ ಸ್ವೀಕರಿಸಿದ ಮೌರ್ಯ ಸಾಮ್ರಾಟ ಅಶೋಕ. ಜೈನ ಧರ್ಮ ಅನುಸರಿಸಿದವರು ಚಂದ್ರಗುಪ್ತ ಮೌರ್ಯ. ಬೌದ್ಧ ಧರ್ಮ ಅನುಸರಿಸುವ ಅಶೋಕ ನೆನಪಿರಬೇಕು. 3ನೇ ಬೌದ್ಧ ಸಮ್ಮೇಳನ ನಡೆದದ್ದು ಪಾಟಲಿಪುತ್ರ. ಶಾತವಾಹನರ ಸಂತತಿಯ ಸ್ಥಾಪಕ ಸಿಮುಕ ಇಂಪಾರ್ಟೆಂಟು. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ. ಗಾತ ಸಪ್ತಸತಿ ಬರೆದವರು ಇಂಪಾರ್ಟೆಂಟು ಸಿಮುಕ. ಇಂಡಿಕಾ ಮೆಗಸ್ತಾನಿಸ್ ಇಂಪಾರ್ಟೆಂಟು. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ನಂದದೊರೆ ಧನನಂದ. ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಅಶೋಕ ಇಂಪಾರ್ಟೆಂಟು. ಚಂದ್ರಗುಪ್ತ ಮೌರ್ಯ ಕಳೆದ ಕೊನೆ ದಿನಗಳು ಎಲ್ಲಿ ಅಂತ ಹೇಳಿದರೆ ಶ್ರವಣಬೆಳಗೊಳ. ಅಶೋಕನಿಂದ ಸ್ಥಾಪಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಸಾಂಚಿ ಸ್ತೂಪ ಇಂಪಾರ್ಟೆಂಟು. ಭಾರತದ ರಾಷ್ಟ್ರೀಯ ಲಾಂಛನ ಸಾರಾನಾಥ ಸ್ತಂಭದ ಶಿರೋಭಾಗ. ಗೌತಮಿ ಬಾಲಶ್ರೀ ನಾಸಿಕ್ ಗುಹಾಶಾಸನ ಇಂಪಾರ್ಟೆಂಟು. ವಿಜಯನಗರದ ರಾಜಧಾನಿ ಹಂಪಿ. ಕೃಷ್ಣದೇವರಾಯನ ಬಿರುದು ಕನ್ನಡ ರಾಜ್ಯ ರಮಾರಮಣ. ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್. ಮಧುರ ವಿಜಯಂ ಬರೆದವರು ಗಂಗಾದೇವಿ. ಹದಿಬದೆಯ ಧರ್ಮ ಬರೆದವರು ಸಂಚಿ ಹೊನ್ನಮ್ಮ. ಕೃಷ್ಣದೇವರಾಯನ ವಂಶ ತುಳುವ. ಬೆಂಗಳೂರಿನ ಸ್ಥಾಪಕ 1ನೇ ಕೆಂಪೇಗೌಡ. ಚಿತ್ರದುರ್ಗದ ಕೋಟೆ ಕಟ್ಟಿಸಿದವರು ಮದಕರಿ ನಾಯಕ 5ನೇ ಮದಕರಿ ನಾಯಕ. ಚಿತ್ರದುರ್ಗ ಕೋಟೆ ರಕ್ಷಿಸಿದ ಮಹಿಳೆ ಒನಕೆ ಓಬವ್ವ. ನವಕೋಟಿ ನಾರಾಯಣ ಬಿರುದು ಇರೋದು ಚಿಕ್ಕದೇವರಾಜ ಒಡೆಯರ್ಗೆ ಅಥವಾ ಚಿಕ್ಕದೇವರಾಜ ಒಡೆಯರ್ಗೆ ಇದ್ದ ಬಿರುದು ನವಕೋಟಿ ನಾರಾಯಣ. ದಸರಾ ಉತ್ಸವ ಪ್ರಾರಂಭಿಸಿದ ರಾಜ ಯಾರು ಅಂತ ಹೇಳಿದ್ರೆ ರಾಜ ಒಡೆಯರ್. ವಿಜಯನಗರದ ಅವನತಿಗೆ ಕಾರಣವಾದ ಕದನ ಯಾವುದು? ತಾಳಿಕೋಟೆ ಕದನ. ಸೊ ಎಕ್ಸ್ಟ್ರಾ ಕ್ವಶನ್ಸ್ ಒಂದು 15 ಇದೆ ಅಂತ ಹೇಳಿದ್ದೀನಿ, ಅದನ್ನು ಹೇಳ್ತಾ ಹೋಗ್ತೀನಿ, ಬರ್ಕೊಳ್ತಾ ಹೋಗಬೇಕು. ಭಾರತದಲ್ಲಿ ಕಂಡುಬರುವ ಹಳೆಯ ಶಿಲಾಯುಗದ ಪ್ರಥಮ ತಾಣ ಯಾವುದು? ಭಾರತದಲ್ಲಿ ಕಂಡುಬರುವ ಹಳೆಯ ಶಿಲಾಯುಗದ ಪ್ರಥಮ ತಾಣ ಈಗಿನ ಪಾಕಿಸ್ತಾನದ ಸೋಹಲ್ ನದಿ. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಿಲಾಶಾಸನ ಯಾವುದು? ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಿಲಾಶಾಸನ 2ನೇ ಪೌರಾಂತಕನ ಉತ್ತರ ಮೇರೂರು ಶಾಸನ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವಾಗ ಸ್ಥಾಪಿಸಲಾಯಿತು? 1600ರಲ್ಲಿ. ಆದಷ್ಟು ಎಲ್ಲ ಪ್ರಶ್ನೆಗಳು ಉತ್ತರವನ್ನು ಕೊಟ್ಟಿದ್ದೀನಿ. ಯಾವುದು ಬಂದಿಲ್ಲ ಅದನ್ನು ಮಾತ್ರ ಕೊಡ್ತಾ ಇದ್ದೀನಿ. ಎಕ್ಸ್ಟ್ರಾ ಚಾಪ್ಟರಿಂದ ಕೊಡ್ತಾ ಇರೋವಂಥದ್ದು. ಮೊಹೆಂಜದಾರೋ ಪದದ ಅರ್ಥವೇನು? ಮಡಿದವರ ದಿಬ್ಬ ನೆನಪಿರಲಿ. ತಂಜಾವೂರಿನ ರಾಜರಾಜೇಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು? 1ನೇ ರಾಜಚೋಳ. ಮೈಸೂರು ರಾಜ್ಯದಲ್ಲಿ ಹಾಕಲಾದ ಪ್ರಥಮ ರೈಲು ಮಾರ್ಗವನ್ನು ಹೆಸರಿಸಿ. ಜೋಲಾರ್ಪೇಟೆ ರೈಲು ಮಾರ್ಗ. ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು? ತಾಮ್ರ. ಐಹೊಳೆ ಶಾಸನ ಯಾರ ದಿಗ್ವಿಜಯವನ್ನು ವಿವರಿಸುತ್ತದೆ? ಇಮ್ಮಡಿ ಪುಲಿಕೇಶಿಯ ದಿಗ್ವಿಜಯಗಳನ್ನು. ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? 1904. ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು? ಕಬ್ಬಿಣ. ಕುಡುವಲೈ ಎಂದರೇನು? ಅದೃಷ್ಟ ನೆನಪಿರಲಿ. ಕಲ್ಯಾಣಿ ಚಾಲುಕರ ಸ್ಥಾಪಕ ಯಾರು? 2ನೇ ತೈಲಪ್ಪ. ಕೃಷ್ಣರಾಜ ಆಣೆಕಟ್ಟನ್ನು ನಿರ್ಮಿಸಿದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಕನ್ನಂಬಾಡಿ ಆಣೆಕಟ್ಟನ್ನು ನಿರ್ಮಿಸಿದವರಾರು? ಸರ್ ಎಂ ವಿಶ್ವೇಶ್ವರಯ್ಯ.
ಸೊ ಇಷ್ಟೇ, ಎಕ್ಸ್ಟ್ರಾ ಕ್ವಶನ್ಸ್ ಜಾಸ್ತಿ ಏನೂ ಕೊಡಲಿಲ್ಲ, ಒಂದು 8ರಿಂದ 10 ಕ್ವಶನ್ಸ್ ಅಷ್ಟೇ ಕೊಟ್ಟಿರೋದು. ಹಾಗಾಗಿ ಅಷ್ಟನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಮಧ್ಯಾಹ್ನದ ವೀಡಿಯೋ ಅಥವಾ ಸಂಜೆ ಆಗಬಹುದು ಗೊತ್ತಿಲ್ಲ, 2 ಅಂಕದ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಗೆ ನಿಮಗೆ ಎಲ್ಲವೂ ಕೂಡ ಕಂಪ್ಲೀಟ್ ಆದಂಗೆ ಆಗುತ್ತೆ. 5 ಅಂಕ 10 ಅಂಕ ನೀವು ರೆಡಿಯಾಗಿದ್ದೀರಿ ಅಂತ ಭಾವಿಸಿದ್ದೀನಿ. 2 ಅಂಕದ ಪ್ರಶ್ನೆಗಳನ್ನ ಖಂಡಿತವಾಗ್ಲೂ ಕೂಡ ಕೊಡ್ತೀನಿ. ಸ್ವಲ್ಪ ಲೇಟ್ ಆದರೂ ಕೂಡ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಏನಿದೆ ಅದನ್ನೇ ಪ್ರೊವೈಡ್ ಮಾಡ್ತೀನಿ. ಎಕ್ಸ್ಟ್ರಾ ಕ್ವಶನ್ಸ್ ಓದ್ಕೊಳ್ಬೇಕು ಅನ್ನೋದಿದ್ರು ಕೂಡ ಯಾವುದು ಅನ್ನೋದನ್ನು ಹೇಳ್ತೀನಿ. ಫಸ್ಟು ನೀವು ಬ್ಲೂ ಪ್ರಿಂಟನ್ನೇ ಫಾಲೋ ಮಾಡಿ. ಕ್ವಶನ್ಸು ಚೇಂಜ್ ಆದರೂ ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿಲ್ಲ ಅಂತ ಹೇಳಿದ್ರು ಕೂಡ 1 or 2 ಕ್ವಶನ್ಸ್ ಅಷ್ಟೇ ಚೇಂಜ್ ಆಗುತ್ತೆ. ಹಾಗಾಗಿ ಬ್ಲೂ ಪ್ರಿಂಟನ್ನೇ ಫಾಲೋ ಮಾಡಿ. ಓಕೆನಾ? ಎಕ್ಸಾಮ್ ಚೆನ್ನಾಗುತ್ತೆ ಮಕ್ಕಳೇ, ಟೆನ್ಷನ್ ಮಾಡ್ಕೋಬೇಡಿ. ಆಲ್ ದ ಬೆಸ್ಟ್.